Hello students, welcome to reasoning class. My name is Dilip and ಇವತ್ತಿನ ಕ್ಲಾಸ್ ಅಲ್ಲಿ ಆಕೃತಿಗಳ ಎಣಿಸುವಿಕೆ ಇದೊಂದು ಚಾಪ್ಟರ್ ಇದೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಈ KPSC ಅಂಡರ್ ಯಾವ್ಯಾವ ಜಾಬ್ಸ್ ಇದಾವಲ್ಲ, FDA, SDA, SI, KS ಈ ಎಲ್ಲಾ ಎಕ್ಸಾಮ್ಸ್ ದಲ್ಲೂ ಇದರ ಮೇಲೆ ಒಂದು ಎಕ್ಸಾಂಪಲ್ ಇದ್ದೇ ಇರುತ್ತೆ. ಓಕೆ, ಸೊ ಇಲ್ಲಿ ಏನಂದ್ರೆ ಈ ಚಾಪ್ಟರ್ ಅಲ್ಲಿ ಕೆಲವೊಂದು ಟ್ರಿಕ್ಸ್ ಇದಾವೆ. ಆ ಟ್ರಿಕ್ಸ್ ನಿಮಗೆ ಅರ್ಥ ಆಯ್ತಂದ್ರೆ ಸೊ ನಿಮಗೆ ಕೌಂಟಿಂಗಿಗೆ ಈಸಿ ಆಗುತ್ತೆ. ಸೊ ಆ ಟ್ರಿಕ್ಸ್ ಅನ್ನ ನಾನು ಇವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದಿ ಸ್ಕ್ವೇರ್ಸ್. ಇದರಲ್ಲಿ ಸ್ಕ್ವೇರ್ಸ್ ಚೌಕಗಳನ್ನು ಕಂಡು ಹಿಡಿಯುವುದು, ಇದರಲ್ಲಿ 2 ರೂಲ್ ಇದಾವೆ. ರೈಟ್, ರೂಲ್ ನಂಬರ್ 1 ಏನಪ್ಪಾ ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಆರ್ ಈಕ್ವಲ್. ರೋಸ್ ಅಂದ್ರೆ ಏನು? ಅಡ್ಡ ಸಾಲು. ಕಾಲಮ್ಸ್ ಅಂದ್ರೆ ಕಂಬ ಸಾಲುಗಳು. 2 ಈಕ್ವಲ್ ಇದ್ದಾಗ ಯಾವ ರೀತಿ ಕೌಂಟ್ ಮಾಡಬೇಕು? ರೈಟ್, ಇಲ್ಲೊಂದು ಎಕ್ಸಾಂಪಲ್ ಇದೆ, ಇಲ್ಲೊಂದು ಆಕೃತಿ ಇದೆ, ಇದರಲ್ಲಿ ಎಷ್ಟು ಚೌಕಗಳು ಇದಾವೆ ಅಂತ ನಾವು ಹೇಳಬೇಕು. ಇಲ್ಲಿ ರೋಸ್ ಎಷ್ಟಿದಾವೆ? ಓಕೆ, ಇದು 1 ರೋ, ಇದು 1 ರೋ, ಇದು 1 ರೋ, ಎಷ್ಟಾಯ್ತು? 3 ರೋಸ್ ಆಯ್ತು. ಅದೇ ರೀತಿ ಕಾಲಮ್ಸ್ ಕಂಬ ಸಾಲು ಎಷ್ಟಿದಾವೆ? 3 ಇದಾವೆ. ಅಂದ್ರೆ ಇಲ್ಲಿ ಏನಾಯ್ತು? ರೋಸ್ ಮತ್ತು ಕಾಲಮ್ಸ್ 2 ಏನಿದಾವೆ? ಇಲ್ಲಿ ಈಕ್ವಲ್ ಇದಾವೆ. ಈಕ್ವಲ್ ಇದ್ದಾಗ ಕೌಂಟಿಂಗ್ ಯಾವ ರೀತಿ ಅಂದ್ರೆ ಏನೂ ಇಲ್ಲ, ಜಸ್ಟ್ ಈ ರೋಸಿಗೆ ಏನಿದಾವಲ್ಲ ನಂಬರ್ಸ್ ಹಾಕಿ 1 2 3 ಅಂತ ನಂಬರ್ಸ್ ಹಾಕಿ, ಆಮೇಲೆ ಆ ನಂಬರ್ಸ್ ಅನ್ನ ಜಸ್ಟ್ ಯು ಹ್ಯಾವ್ ಟು ಸ್ಕ್ವೇರ್ ಇಟ್, ಸ್ಕ್ವೇರ್ ಮಾಡಿ. ಓಕೆ, ಸ್ಕ್ವೇರ್ ಮಾಡಿ ಆಮೇಲೆ ಅದೇನ್ ಮಾಡ್ಬೇಕು? ಇದನ್ನ ಜಸ್ಟ್ ಯು ಹ್ಯಾವ್ ಟು ಆಡ್ ಇಟ್. ಸೊ ಎಷ್ಟಾಯ್ತು ಇಲ್ಲಿ? ಈ ಆಕೃತಿಯಲ್ಲಿ 14 ಚೌಕಗಳಿದಾವೆ. ಇಟ್ ಮೀನ್ಸ್ ಇನ್ ದಿಸ್ ಡಯಾಗ್ರಾಮ್ ದೇರ್ ಆರ್ 14 ಸ್ಕ್ವೇರ್ಸ್. ರೈಟ್, ನೆಕ್ಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ವೆನ್ ರೋಸ್ ಅಂಡ್ ಕಾಲಮ್ಸ್ ಆರ್ ನಾಟ್ ಈಕ್ವಲ್. ಸೊ ಇಲ್ಲಿ ಏನಂದ್ರೆ ರೋಸ್ ಮತ್ತು ಕಾಲಮ್ಸ್ ಈಕ್ವಲ್ ಇಲ್ಲದೆ ಇದ್ದಾಗ ಯಾವ ರೀತಿ ನಾವು ಕೌಂಟ್ ಮಾಡಬೇಕು? ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ. ರೈಟ್, ಇದರಲ್ಲಿ ರೋಸ್ ಎಷ್ಟಿದಾವೆ? ಸೊ 2 ರೋಸ್ ಇದಾವೆ. ರೈಟ್, ನೆಕ್ಸ್ಟ್ ಇಲ್ಲಿ ಎಷ್ಟಿದಾವೆ? 3 ಕಾಲಮ್ಸ್ ಇದಾವೆ. 2 ಈಕ್ವಲ್ ಇದಾವ? ಇಲ್ಲ. ಸೊ ಈ ರೀತಿ ಈಕ್ವಲ್ ಇಲ್ಲದೆ ಇದ್ದಾಗ ಯಾವ ರೀತಿ ಅಂದ್ರೆ ರೋಸ್ ಅಲ್ಲಿ ಹೈಯೆಸ್ಟ್ ನಂಬರ್ ಏನಿದೆ? 2 ಇಂಟು ಕಾಲಮ್ಸ್ ಅಲ್ಲಿ ಹೈಯೆಸ್ಟ್ ಏನಿದೆ? 3. ನೆಕ್ಸ್ಟ್ ಎಡಿಷನ್, ಇದ್ರ ಹಿಂದ್ಗಡೆ ಏನಿರುತ್ತೋ ಆ ನಂಬರು, ನೆಕ್ಸ್ಟ್ ಇಂಟು ಇದ್ರ ಹಿಂದ್ಗಡೆ ಏನಿದೆ? 2. ಇಷ್ಟೇ. ನೆಕ್ಸ್ಟ್ ಇದೆಷ್ಟಾಯ್ತು? 6 ಎಡಿಷನ್ 2 8. ಅಂದ್ರೆ ಇದರಲ್ಲಿ ಈ ಆಕೃತಿಯಲ್ಲಿ ಎಷ್ಟಿದಾವೆ? 8 ಸ್ಕ್ವೇರ್ಸ್ ಇದಾವೆ. ಯಾವ್ಯಾವಪ್ಪ ಅಂತ ಅಂದ್ರೆ ಸಿ, ಇದು 1 ಸ್ಕ್ವೇರು, 2 3 4 5 6 ಆಯ್ತು. ಇನ್ನು 2 ಯಾವಪ್ಪ ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದು 1 ಸ್ಕ್ವೇರ್ ಆಗುತ್ತೆ 7. ರೈಟ್, ನೆಕ್ಸ್ಟ್ ಇನ್ನೊಂದು ಯಾವುದು? ಸೊ 8 ಸ್ಕ್ವೇರ್ಸ್. ರೈಟ್, 2 ರೂಲ್ಸ್ ಇದಾವೆ. ನೆಕ್ಸ್ಟ್ ಲೆಟ್ಸ್ ಸಿ ಎಕ್ಸಾಂಪಲ್. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ. ಓಕೆ, ಹಾ, ಈಗ ಈ ಆಕೃತಿಯಲ್ಲಿ ಎಷ್ಟು ಚೌಕಗಳಿದಾವೆ ಅಂತ ನಾವು ಹೇಳಬೇಕು. ಓಕೆ, ನಾನು ನಿಮಗೆ ಹೇಳಿದ್ದೀನಿ, ಜಸ್ಟ್ ಫಸ್ಟ್ ಇನಿಷಿಯಲಿ ಅಬ್ಸರ್ವ್ ಓನ್ಲಿ, ಇಷ್ಟೇ ಅಬ್ಸರ್ವ್ ಮಾಡಿ. ಓಕೆ, ಇದು ಒಂದು ಚೌಕ. ರೈಟ್, ಇದರಲ್ಲಿ ರೋಸ್ ಎಷ್ಟಿದಾವೆ? 2. ನೆಕ್ಸ್ಟ್ ಅಡ್ಡ ಸಾಲು, ಸಾರಿ ಕಂಬ ಸಾಲು ಎಷ್ಟಿದಾವೆ? ಕಾಲಮ್ಸ್ 2. ಅಂದ್ರೆ ರೋಸ್ ಮತ್ತೆ ಕಾಲಮ್ಸ್ 2 ಈಕ್ವಲ್ ಇದಾವೆ. ಈಕ್ವಲ್ ಇದ್ದಾಗ ರೂಲ್ ನಂಬರ್ 1 ಏನ್ ಹೇಳುತ್ತೆ? ನಂಬರ್ಸ್ ಅನ್ನ ಸ್ಕ್ವೇರ್ ಮಾಡಿ ಅವನ್ನ ಆಡ್ ಮಾಡಿ ಅಂತ ಆಗುತ್ತೆ. ಅಂದ್ರೆ ಇಷ್ಟರಲ್ಲೇ ಎಷ್ಟಿದಾವೆ ಚೌಕಗಳು? 5 ಚೌಕಗಳಿದಾವೆ. ಬಟ್ ಇಲ್ಲಿ ಏನಿದೆ? ಈ ಚೌಕದ ಒಳಗಡೆ ಏನಿದೆ? ಇಲ್ಲಿ ಇನ್ನೊಂದು ಚೌಕ ಇದೆ. ರೈಟ್, ಅಗೇನ್ ಈ ಚೌಕದಲ್ಲಿ ಎಷ್ಟು ರೋಸ್ ಇದಾವೆ? 2. ಕಾಲಮ್ಸ್ ಎಷ್ಟಿದಾವೆ? 2. ಅಗೇನ್ ಅಂದ್ಮೇಲೆ ರೋಸು ಕಾಲಮ್ಸ್ 2 ಈಕ್ವಲ್ ಇದಾವೆ ಅಂದ್ಮೇಲೆ ಇದರಲ್ಲಿ ಎಷ್ಟಿರುತ್ತವೆ? 5 ಚೌಕಗಳು ಇರುತ್ತವೆ. ಅದೇ ರೀತಿ ಲಾಸ್ಟ್ ಇಲ್ಲಿ 1 ಸ್ಕ್ವೇರ್ ಇದೆ, ಚೌಕದ ಇನ್ಸೈಡ್ 1 ಸ್ಕ್ವೇರ್ ಇದೆ, ಅದ್ರ ಒಳಗಡೆ ಇನ್ನೊಂದು ಸ್ಕ್ವೇರ್ ಇದೆ. ರೈಟ್, ಸೊ ಈ ರೀತಿ ಇದೆ. ಅಗೇನ್ ಸೊ ಈ ಚೌಕದಲ್ಲಿ ರೋಸ್ ಎಷ್ಟಿದಾವೆ? 2. ಕಾಲಮ್ಸ್ ಎಷ್ಟಿದಾವೆ?
2. ಅಗೇನ್ ರೋಸ್ ಅಂಡ್ ಕಾಲಮ್ಸ್ ಈಕ್ವಲ್ ಇದಾವ ಅಂದ್ಮೇಲೆ ಅಗೇನ್ ಇದರಲ್ಲೂ ಎಷ್ಟು ಇರ್ತವೆ? 5 ಇರ್ತವೆ. ಸೊ ಒಟ್ಟು ಈ ಆಕೃತಿಯಲ್ಲಿ ಎಷ್ಟಿದಾವ ಅಂದ್ರೆ 15 ಚೌಕಗಳು ಇದಾವೆ. ಅಂಡರ್ಸ್ಟುಡ್ ರೈಟ್? ಇನ್ನೊಮ್ಮೆ ಹೇಳ್ತೀನಿ, ಇದು ಒಂದು ಚೌಕ. ಇಷ್ಟೇ ಅಬ್ಸರ್ವ್ ಮಾಡಿ. ಓಕೆ, ಇಷ್ಟೇ ಅಬ್ಸರ್ವ್ ಮಾಡಿ. ಇದರಲ್ಲಿ ಏನಿದಾವೆ? ಈಗ 2 ರೋ ಇದಾವೆ, 2 ಕಾಲಮ್ಸ್ ಇದಾವೆ. ರೋಸ್ ಕಾಲಮ್ಸ್ ಈಕ್ವಲ್ ಇದ್ದಾಗ ಏನಂತ ಹೇಳಿದೀನಿ? ಸ್ಕ್ವೇರ್ ಮಾಡಿ ಆಡ್ ಮಾಡಿ ಅಂತ ಹೇಳಿದೀನಿ. ಸೊ ಎಷ್ಟಾಯ್ತು ಇಲ್ಲಿ? ಈ ಚೌಕದಲ್ಲಿ 5 ಚೌಕಗಳಿದಾವೆ. ನೆಕ್ಸ್ಟ್ ಇದರ ಒಳಗಡೆ ಇನ್ನೊಂದು ಚೌಕ ಇದೆ. ಅಗೇನ್ ಇದರಲ್ಲಿ 2 ರೋ 2 ಇದಾವೆ. ಸೊ 2 ಈಕ್ವಲ್ ಇದಾವೆ ಅಂದ್ಮೇಲೆ ಇದರಲ್ಲಿ ಎಷ್ಟು ಇರ್ತವೆ? 5 ಚೌಕಗಳು ಇರ್ತವೆ. ಅದೇ ರೀತಿ ಒಳಗಡೆ ಲಾಸ್ಟ್ ಅಲ್ಲಿ ಇನ್ನೊಂದು ಆಕೃತಿ ಇದೆ, ಅದು ಸ್ಕ್ವೇರು. ಅಗೇನ್ ಇದರಲ್ಲಿ 2 ರೋ 2 ಇದಾವೆ. ಸೊ ಇದರಲ್ಲಿ ಎಷ್ಟು ಇರ್ತವೆ? 5 ಇರ್ತವೆ. ಸೊ ಒಟ್ಟು ಎಷ್ಟಾಯ್ತು? 15 ಆಯ್ತು. ರೈಟ್? ನೆಕ್ಸ್ಟ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಅಗೇನ್ ಇದೊಂದು ಎಕ್ಸಾಂಪಲ್ ಇದೆ. ಈಗ ಇನಿಷಿಯಲಿ ಜಸ್ಟ್ ಅಬ್ಸರ್ವ್, ಇಷ್ಟನ್ನೇ ಅಬ್ಸರ್ವ್ ಮಾಡಿ. ಓಕೆ, ಈ ರೀತಿ ಇದೆ ಇದು. ರೈಟ್? ಇಷ್ಟೇ ಇದೆ. ಈಗ ರೋಸ್ ಎಷ್ಟಿದಾವೆ? 4. ಅಡ್ಡ ಸಾಲು ಎಷ್ಟಿದಾವೆ? 4 ಇದಾವೆ. ಕಾಲಮ್ಸ್ ಎಷ್ಟಿದಾವೆ? ಓಕೆ, 4 ಇದಾವೆ. ಅಂದ್ರೆ ರೋಸ್ ಕಾಲಮ್ಸ್ 2 ಈಕ್ವಲ್ ಇದಾವ ಅಂದ್ಮೇಲೆ ರೂಲ್ ನಂಬರ್ 1 ಏನ್ ಹೇಳುತ್ತೆ? ಸ್ಕ್ವೇರ್ ಮಾಡಿ, ಓಕೆ, ಅವನ್ನ ಆಡ್ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ಇಷ್ಟರಲ್ಲೇ ಎಷ್ಟಾಗುತ್ತೆ? ಇದು 1 4 3 ಸ್ಕ್ವೇರ್ 9. Right? 1 square 1, 1 square 1, 2 square 4, 3 square 9, 16. ಸೊ ಈಗ ಇಷ್ಟರಲ್ಲೇ ಎಷ್ಟು ಚೌಕ ಇದಾವೆ? ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 30 ಸ್ಕ್ವೇರ್ಸ್ ಆಗುತ್ತೆ. ರೈಟ್? ಬಟ್ ಒಳಗಡೆ ಇನ್ನೊಂದು ಚೌಕ ಇದೆ ಇಲ್ಲಿ. ರೈಟ್? ಇಷ್ಟೇ ಇದೆ, ಈ ರೀತಿ ಇದೆ, ಈ ರೀತಿ ಇದೆ. ಸೊ ಈ ಚೌಕದಲ್ಲಿ ಅಗೇನ್ ಎಷ್ಟು ರೋಸ್ ಇದಾವೆ? 2 ರೋಸ್ ಇದಾವೆ. ಕಾಲಮ್ಸ್ ಎಷ್ಟಿದಾವೆ? 2 ಇದಾವೆ. ನಾನು ಹೇಳಿದೀನಿ ರೋಸ್ ಕಾಲಮ್ಸ್ 2 ಈಕ್ವಲ್ ಇದ್ದಾಗ ಏನಂತ ಹೇಳಿದೀನಿ? ಸ್ಕ್ವೇರ್ ಮಾಡಿ ಆಡ್ ಮಾಡಿ ಅಂತ ಹೇಳಿದೀನಿ. ಅಂದ್ಮೇಲೆ ಇದರಲ್ಲಿ ಎಷ್ಟಿರ್ತವೆ? 5 ಚೌಕಗಳು ಇರ್ತವೆ. ಅದೇ ರೀತಿ ಇಲ್ಲೂ ಒಂದು ಸ್ಕ್ವೇರ್ ಇದೆ. ಸೊ ಇದರಲ್ಲಿ 2 ರೋ ಇದಾವೆ, 2 ಕಾಲಮ್ಸ್ ಇದಾವೆ. ಅಂದ್ಮೇಲೆ ಇದರಲ್ಲಿ ಎಷ್ಟಿರ್ತವೆ? 5 ಇರ್ತವೆ. ಸೊ ಒಟ್ಟು ಈ ಆಕೃತಿಯಲ್ಲಿ ಎಷ್ಟು ಚೌಕಗಳು ಇದಾವೆ? 40 ಚೌಕಗಳು ಇದಾವೆ. ರೈಟ್? ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್, ಲಾಸ್ಟ್ ಎಕ್ಸಾಂಪಲ್. ಅಗೇನ್ ಇಲ್ಲಿ ಒಂದಿದೆ. ಓಕೆ, ಸಿ ಇದು ನೋಡಿ ತಕ್ಷಣ ನಿಮ್ಗೆ ಅನ್ಸುತ್ತೆ ಏನಪ್ಪಾ ಇದು ಇಷ್ಟೆಲ್ಲ ಇದೆ ಅಂತ. ಬಟ್ ನಿಮಗೆ ಟ್ರಿಕ್ಸ್ ಅರ್ಥ ಆಗಿತ್ತಂದ್ರೆ ಕೌಂಟಿಂಗ್ ಏನಾಗುತ್ತೆ ಇಲ್ಲಿ ಈಸಿ ಆಗುತ್ತೆ. ನಾನು ಹೇಳ್ಬಿಡ್ತೀನಿ. ಸೊ ಇಲ್ಲಿ ನೀವು ಈ ಆಕೃತಿಯಲ್ಲಿ ಇನಿಷಿಯಲಿ ಅಬ್ಸರ್ವ್ ಮಾಡಿದಾಗ, ಓಕೆ, ಇದು ಒಂದು ಸ್ಕ್ವೇರು. ರೈಟ್? ಇದು 1 2 3 4 5 6 7 8. ರೈಟ್? 8 ಸ್ಕ್ವೇರ್ಸ್ ಇದಾವೆ. ಇಷ್ಟೇ ಅಬ್ಸರ್ವ್ ಮಾಡಿ. ಇನಿಷಿಯಲಿ ಈ ರೀತಿ ಇದೆ. ರೈಟ್? ಸೊ ಇನಿಷಿಯಲಿ ಇಷ್ಟೇ ಅಬ್ಸರ್ವ್ ಮಾಡಿ. ಇದರಲ್ಲಿ ಎಷ್ಟಿದಾವೆ? ಈಗ 8 ಸ್ಕ್ವೇರ್ಸ್ ಇದಾವೆ. 8 ಇಲ್ಲೇ ಆಯ್ತು. ನೆಕ್ಸ್ಟ್ 9ನೇದ್ದು ಯಾವ್ದಪ್ಪ ಅಂದ್ರೆ ಸಿಯರ್ 9th ಒನ್. ಈಗ ನೀವು ಎ ಬಿ ಸಿ ಡಿ ಅಂತ ಮಾಡಿದ್ರೆ ಇದೇನಾಯ್ತು? ಇದು 9th ಒನ್. 9th ಒನ್ ಯಾವುದು? ಎ ಬಿ ಸಿ ಡಿ. ರೈಟ್? ಅದೇ ರೀತಿ ನೆಕ್ಸ್ಟ್ ಒನ್ ಇ ಎಫ್. 10ನೇದು ಯಾವುದು? ಪಿ ಸಿ ಇ ಎಫ್. ಅಂದ್ರೆ ಇದು 9th ಒನ್, ಇದು 10ನೇದ್ದು. 11th ಒನ್. ಓಕೆ, 11th ಒನ್ ಯು ಕ್ಯಾನ್ ಅಬ್ಸರ್ವ್ ಈ ಹಾಫ್, ಇದು 11th ಒನ್. ಸೊ ಈ ಆಕೃತಿಯಲ್ಲಿ ಇನಿಷಿಯಲಿ 1 2 3
4 5 6 7 8 ನೈನ್ತ್ ಒನ್ನು ಇಷ್ಟು ಹಾಫ್, ನೆಕ್ಸ್ಟ್ 15, ನೆಕ್ಸ್ಟ್ ಇದು 11. ಆದ್ಮೇಲೆ ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಒಳಗಡೆ ಈ ರೀತಿ ಇದೆ ರೈಟ್, ಒಳಗಡೆ ಸೊ ಈ ರೀತಿ ಒಂದು ಸ್ಕ್ವೇರ್ಸ್ ಇದಾವೆ ರೈಟ್. ಸೊ 11 ಆದ್ಮೇಲೆ ಯು ಕ್ಯಾನ್ ಅಬ್ಸರ್ವ್ ಇದು 12 ರೈಟ್, 12, ಅದೇ ರೀತಿ 13, ಅದೇ ರೀತಿ 14 ರೈಟ್. 14 ಆಯ್ತು, 8 3 11, ಇವು 3 14. ಆದ್ಮೇಲೆ 14 ಆದ್ಮೇಲೆ ಇದು 15 16 17 18 19 20 21 22 23 24. ಸೊ ಈ ಆಕೃತಿಯಲ್ಲಿ ಒಟ್ಟು 24 ಚೌಕಗಳು ಇದಾವೆ. ಅಂಡರ್ಸ್ಟುಡ್ ರೈಟ್?